ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಮೋಷನ್ ಇನ್ ಪ್ಲೇನ್ ಪಾಠದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ವೆಕ್ಟಾರ್ಸ್ ಹಾಗೂ ಸ್ಕೇಲಾರ್ಸ್ಗಳ ಪರಿಚಯವನ್ನು ಮಾಡಿಕೊಂಡ್ವಿ. ವಿ ಹ್ಯಾವ್ ಲರ್ನ್ಡ್ ಟೈಪ್ಸ್ ಆಫ್ ವೆಕ್ಟಾರ್ಸ್: ನಲ್ ವೆಕ್ಟಾರ್, ಯೂನಿಟ್ ವೆಕ್ಟಾರ್, ಈಕ್ವಲ್ ವೆಕ್ಟಾರ್, ನೆಗೆಟಿವ್ ಆಫ್ ಎ ವೆಕ್ಟಾರ್. Thereafter we have discussed with some mathematical operations on vectors. ಅದರಲ್ಲೂ ವಿಶೇಷವಾಗಿ ಒಂದು ಸಂಖ್ಯೆಯೊಂದಿಗೆ, ಸ್ಕೇಲಾರ್ ಕ್ವಾಂಟಿಟಿಯೊಂದಿಗೆ ವೆಕ್ಟಾರನ್ನು ಯಾವ ರೀತಿ ಗುಣಿಸ್ತೀವಿ ಅದನ್ನು ಅಭ್ಯಾಸ ಮಾಡಿದ್ವಿ. ದೆನ್ ವಿ ಹ್ಯಾವ್ ಸ್ಟಡಿಡ್ ದ ಅಡಿಷನ್ ಆಫ್ ಟೂ ವೆಕ್ಟಾರ್ಸ್. ಅಡಿಷನ್ ಆಫ್ ಟೂ ವೆಕ್ಟಾರ್ಸಲ್ಲಿ ಲಾ ಆಫ್ ಟ್ರಯಾಂಗಲ್ ಹಾಗೂ ಲಾ ಆಫ್ ಪ್ಯಾರಲೋಗ್ರಾಮನ್ನು ಅಭ್ಯಾಸ ಮಾಡಿದ್ದೀವಿ. ಮತ್ತೊಮ್ಮೆ ಈ ಎರಡು ಲಾಗಳನ್ನು ನೆನಪು ಮಾಡ್ಕೊಳ್ತಾ ಈ ಅಧ್ಯಾಯದಲ್ಲಿರುವಂಥ ಇನ್ನು ಕೆಲವು ಅಂಶಗಳನ್ನು ಈ ದಿವಸ ಅಭ್ಯಾಸ ಮಾಡೋಣ. ವಾಟ್ ಈಸ್ ಅಡಿಷನ್ ಆಫ್ ವೆಕ್ಟಾರ್ಸ್? ದ ಪ್ರೊಸೆಸ್ ಆಫ್ ರಿಪ್ಲೇಸಿಂಗ್ 2 or 3 ವೆಕ್ಟಾರ್ಸ್ ಇನ್ ಎ ಸಿಂಗಲ್ ವೆಕ್ಟಾರ್ ಇಸ್ ಕಾಲ್ಡ್ ಆಸ್ ಅಡಿಷನ್ ಆಫ್ ವೆಕ್ಟಾರ್ಸ್. ಎರಡು ಅಥವಾ ಹೆಚ್ಚಿನ ವೆಕ್ಟಾರ್ಗಳನ್ನು ಒಂದು ವೆಕ್ಟಾರ್ ಆಗಿ ಮಾರ್ಪಡಿಸುವಂತಹ ಕ್ರಮವನ್ನು, ವಿಧಾನವನ್ನು ನಾವು ಅಡಿಷನ್ ಆಫ್ ವೆಕ್ಟಾರ್ಸ್ ಅಂತ ಕರಿತೀವಿ. ವೆಕ್ಟಾರ್ಸ್ನ ಅಡಿಷನ್ ಮಾಡುವಾಗ ನಮಗೆ ನೆನಪಿರಬೇಕು, ನಾವು ಎರಡು ವೆಕ್ಟಾರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಆ ಎರಡು ವೆಕ್ಟಾರ್ಗಳು ಸೇಮ್ ಫಿಸಿಕಲ್ ಕ್ವಾಂಟಿಟಿಯನ್ನು ಪ್ರತಿನಿಧಿಸಬೇಕು. These vectors should represent the same physical quantity and both the quantities should be in the same unit. ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಒಂದು ಎಸ್ ಐ ಯೂನಿಟ್ ಅಲ್ಲಿ ಇರೋದು, ಇನ್ನೊಂದು ಸಿ ಜಿ ಎಸ್ ಯೂನಿಟ್ ಅಲ್ಲಿ ಇದ್ರೆ ಆ ರೀತಿಯ ವೆಕ್ಟಾರ್ಸ್ ಅನ್ನು ನಾವು ಆ್ಯಡ್ ಮಾಡಲ್ಲ. ಎರಡು ಎಸ್ ಐ ಅಲ್ಲಿ ಇರಬೇಕು ಅಥವಾ ಎರಡು ಸಿ ಜಿ ಎಸ್ ಅಲ್ಲಿ ಅಥವಾ ಎಫ್ ಪಿ ಎಸ್ ಅಲ್ಲಿ ಇರಬೇಕು. ಎರಡು ಒಂದೇ ಯೂನಿಟ್ಸ್ ಅಲ್ಲಿದ್ದಾಗ ಮಾತ್ರ ಎರಡು ವೆಕ್ಟಾರ್ಗಳನ್ನ ಆ್ಯಡ್ ಮಾಡ್ತೀವಿ. Then for the addition of two vectors we will make use of two laws of vector addition. ಎರಡು ಲಾಸ್ಗಳನ್ನು ನಾವು ಹಿಂದಿನ ಸೆಷನ್ ನಲ್ಲಿ ಪರಿಚಯ ಮಾಡ್ಕೊಂಡ್ವಿ. ಮೊದಲನೇದು ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ and the second one is parallelogram law of vector addition. ಇವುಗಳನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಏನು ಹೇಳುತ್ತೆ? ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್? ಅಕಾರ್ಡಿಂಗ್ ಟು ದ ಟ್ರಯಾಂಗಲ್ ಲಾ, if two vectors of the same kind are represented in magnitude and direction by the two sides of a triangle taken in an order, then the resultant is represented in magnitude and direction by the third side of the triangle taken in the reverse order. ಏನು ಹೇಳುತ್ತೆ ಈ ಲಾ ಆಫ್ ಟ್ರಯಾಂಗಲ್? ಇಫ್ ಆರ್ ಹ್ಯಾವಿಂಗ್ ಟೂ ವೆಕ್ಟಾರ್ಸ್, ಎರಡು ವೆಕ್ಟಾರ್ಗಳಿದ್ದಾವೆ, ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ. ಈ ಎರಡು ವೆಕ್ಟಾರ್ಗಳನ್ನು ಆ್ಯಡ್ ಮಾಡಬೇಕಾಗಿದೆ. ಆ್ಯಡ್ ಮಾಡುವಾಗ ನಾವು ಈ ಎರಡು ವೆಕ್ಟಾರ್ಗಳು ಒಂದೇ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ದಿಸ್ ಟು ವೆಕ್ಟಾರ್ಸ್ ಆಫ್ ಸೇಮ್ ಕೈಂಡ್ ಅಂತ ಹೇಳ್ತಾ ಇದ್ದೀವಿ. ದೆನ್ ವಿ ವಿಲ್ ಅರೇಂಜ್ ದೀಸ್ ಟು ವೆಕ್ಟಾರ್ಸ್ ಇನ್ ಎ ಸಚ್ ಎ ವೇ ದಟ್ they will be two sides of a triangle in order. ಏನು ಇನ್ ಆರ್ಡರ್ ಅಂದರೆ ನೋಡೋಣ. ವೆಕ್ಟಾರ್ ಎ ಎಲ್ಲಿ ಅಂತ್ಯಗೊಳ್ಳುತ್ತೋ ಆ ಜಾಗದಿಂದ ವೆಕ್ಟರ್ ಬಿ ಪ್ರಾರಂಭಗೊಳ್ಳಬೇಕು. ದ ಎಂಡ್ ಪಾಯಿಂಟ್ ಆಫ್ ವೆಕ್ಟರ್ ಎ ಶುಡ್ ಬಿ ದ ಇನಿಷಿಯಲ್ ಪಾಯಿಂಟ್ ಆಫ್ ವೆಕ್ಟರ್ ಬಿ. ಆ ರೀತಿಯಲ್ಲಿ ಈ ಎರಡು ವೆಕ್ಟಾರ್ಗಳನ್ನು ಎ ಮತ್ತು ಬಿ ಅನ್ನು ನಾವು ಸಿದ್ಧಪಡಿಸಿದಾಗ ಈ ಎರಡು ವೆಕ್ಟಾರ್ಗಳಿಗೆ ಬಳಸ್ಕೊಂಡು ಮತ್ತೊಂದು ರೇಖೆಯನ್ನು ಬಳಸಿ ನಾವು ಟ್ರಯಾಂಗಲ್ ಅನ್ನು ಮಾಡಿದಾಗ ಆ ಟ್ರಯಾಂಗಲಿನ ಮೂರನೇ ಬಾಹು, ಥರ್ಡ್ ಸೈಡ್ ಏನಿದೆಯೋ, ಈ ಎರಡು ವೆಕ್ಟಾರ್ಗಳು ಯಾವ ಕ್ರಮದಲ್ಲಿ ಹೋಗಿದೆಯೋ ಅದರ ವಿರುದ್ಧ ಕ್ರಮದಲ್ಲಿ ಆ ಮೂರನೇ ಬಾಹು, ಟ್ರಯಾಂಗಲ್ನ ಮೂರನೇ ಬಾಹು ಈ ಎರಡು ವೆಕ್ಟಾರ್ಗಳ ರಿಸಲ್ಟೆಂಟ್ ಮೊತ್ತವನ್ನು ಕೊಡುತ್ತೆ. ಮೊತ್ತದ ವೆಕ್ಟಾರ್ ಅನ್ನು ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ಎರಡು ವೆಕ್ಟಾರ್ಗಳ ಸಮ್ ಮಾಡಿದಾಗ ಬರುವಂತ ಉತ್ತರದ ವೆಕ್ಟಾರ್ ಅನ್ನ ರಿಸಲ್ಟೆಂಟ್ ಅಂತ ಕರಿತೀವಿ. ಆ ರಿಸಲ್ಟೆಂಟ್ ಮೂರನೇ ಬಾಹು, ಟ್ರಯಾಂಗಲ್ನ ಮೂರನೇ ಬಾಹು ಆಗಿರುತ್ತೆ. ನಂತರ ನಾವು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅನ್ನ ಅಭ್ಯಾಸ ಮಾಡಿದ್ವಿ. ಫ್ರಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ದ ಪ್ಯಾರಲೋಗ್ರಾಮ್ ಲಾ, ಇಫ್ two vectors of the same type
are represented in magnitude and direction by the two sides of a parallelogram, then their resultant is represented in magnitude and direction by the diagonal of the parallelogram drawn from the same point. ಏನು ಹೇಳ್ತಾ ಇದೆ, ಎರಡು ವೆಕ್ಟಾರ್ಗಳು ಸೇಮ್ ಟೈಪ್ ಎರಡು ವೆಕ್ಟಾರ್ ಇದೆ, ಒಂದೇ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ ಎರಡು ವೆಕ್ಟಾರ್ಗಳನ್ನ ನಾವು ಒಂದು ಸಮಾಂತರ ಚತುರ್ಭುಜದ ಪ್ಯಾರಲೋಗ್ರಾಮಿನ ಎರಡು ಅನುಕ್ರಮ ಬಾಹುಗಳಾಗಿ, ಕ್ರಮಾನುಗತ ಬಾಹುಗಳಾಗಿ, ಎರಡು ಅಕ್ಕಪಕ್ಕದ ಎರಡು ಬಾಹುಗಳಾಗಿ ನಾವು ತಗೊಂಡಾಗ ಆ ಸಮಾಂತರ ಚತುರ್ಭುಜಕ್ಕೆ ಆ ಎರಡು ವೆಕ್ಟಾರ್ಗಳು ಎಲ್ಲಿಂದ ಪ್ರಾರಂಭವಾಗಿದ್ದಾವೋ ಅದೇ ಬಿಂದುವಿನಿಂದ ಪ್ರಾರಂಭಗೊಂಡಂತಹ ಒಂದು ಕರ್ಣ ನಮಗೆ ರಿಸಲ್ಟೆಂಟ್ ವೆಕ್ಟಾರ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಏನು ನೋಡ್ತಾ ಹೋಗೋಣ. ಇಮ್ಯಾಜಿನ್ ಐ ಆಮ್ ಹ್ಯಾವಿಂಗ್ ಟೂ ವೆಕ್ಟಾರ್ಸ್, ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. We will arrange these two vectors in a such a way that the vector A and vector B are going to be two adjacent sides of a parallelogram. ಎರಡು ಒಂದು ಸಮಾಂತರ ಚತುರ್ಭುಜದ ಎರಡು ಅನುಕ್ರಮ ಬಾಹುಗಳಾಗಿ ನಾವು ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಅನ್ನ ಏರ್ಪಡಿಸಿದ್ದೀವಿ. ಈ ಎರಡು ವೆಕ್ಟಾರ್ಗಳು ಒಂದು ಸಮಾಂತರ ಚತುರ್ಭುಜದ ಬಾಹುಗಳಾಗಿ ಇರುವ ಹಾಗೆ ಸಮಾಂತರ ಚತುರ್ಭುಜವನ್ನ ನಾವು ಸಿದ್ಧಪಡಿಸಿದಾಗ, ವೆಕ್ಟರ್ ಎ ಮತ್ತು ವೆಕ್ಟರ್ ಬಿಗಳು ಒಂದು ಸಮಾಂತರ ಚತುರ್ಭುಜದ ಬಾಹುಗಳು ಇರುವ ಹಾಗೆ ಒಂದು ಸಮಾಂತರ ಚತುರ್ಭುಜವನ್ನು ಸಿದ್ಧಪಡಿಸಿದಾಗ ಈ ಸಮಾಂತರ ಚತುರ್ಭುಜಕ್ಕೆ ಎ ಮತ್ತು ಬಿ ವೆಕ್ಟಾರ್ಗಳ ಇನಿಷಿಯಲ್ ಪಾಯಿಂಟ್ ಏನಿದೆಯೋ ಇದೇ ಇನಿಷಿಯಲ್ ಪಾಯಿಂಟ್ ಇಂದ ಒಂದು ಕರ್ಣ, ಒಂದು ಡಯಾಗನಲ್ ಅನ್ನ ನಾವು ಡ್ರಾ ಮಾಡಿದಾಗ the diagonal represents resultant of vector A and vector B. This is one of the very important law of parallelogram. ಬಹಳಷ್ಟು ಕಡೆ ನಾವು ಬಳಕೆ ಮಾಡ್ತೀವಿ. ಫಸ್ಟ್ ಇಯರ್ ಅಲ್ಲಿ, ಸೆಕೆಂಡ್ PUC ಅಲ್ಲಿ, ಮತ್ತೆ ಮುಂದೆ ನಮ್ಮ ಹೈಯರ್ ಸ್ಟಡೀಸ್ಗಳಲ್ಲಿ ನಮಗೆ ಬಹಳಷ್ಟು ಉಪಯೋಗವಾಗುವಂತಹ ಒಂದು ಅಡಿಷನ್ ಆಫ್ ವೆಕ್ಟಾರ್ಸ್ನ ಲಾ ಇದು, ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಈ ಒಂದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಬಳಸಿಕೊಂಡು ಎರಡು ವೆಕ್ಟಾರ್ಗಳನ್ನು ಕೊಟ್ಟಿರ್ತಾರೆ. ಆ ಎರಡು ವೆಕ್ಟಾರ್ಗಳ ಏನು ರಿಸಲ್ಟೆಂಟ್ ಬಂದಿದೆಯೋ ಈ ರಿಸಲ್ಟೆಂಟಿನ ಉದ್ದ ಅಂದರೆ ಮ್ಯಾಗ್ನಿಟ್ಯೂಡ್ ಹಾಗೂ ರಿಸಲ್ಟೆಂಟಿನ ಡೈರೆಕ್ಷನ್ ಎರಡು ಯಾವ ಕಡೆ ಇರುತ್ತೆ, ಒಂದು ಮ್ಯಾಗ್ನಿಟ್ಯೂಡ್ ಮತ್ತೊಂದು ಡೈರೆಕ್ಷನ್, ಎರಡು ವೆಕ್ಟಾರ್ಗಳನ್ನು ಆ್ಯಡ್ ಮಾಡಿದಾಗ ಅವುಗಳ ರಿಸಲ್ಟೆಂಟ್ ಮತ್ತು ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಎಷ್ಟಿರುತ್ತೆ ಅಂತ ನಾವು ಎರಡು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡ್ತೀವಿ. ತುಂಬ ಪ್ರಮುಖವಾದಂಥ ಡಿರೈವೇಷನ್. ಇದನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಡಿರೈವ್ ದ ಎಕ್ಸ್ಪ್ರೆಷನ್ಸ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ ಟೂ ವೆಕ್ಟಾರ್ಸ್ ಆಕ್ಟಿಂಗ್ ಅಟ್ ಅನ್ ಆಂಗಲ್ ಥೀಟಾ. ಈ ಒಂದು ಡಿರೈವೇಷನ್ ಬಹಳಷ್ಟು ಬಾರಿ 3 ಮಾರ್ಕ್ಸಿಗೆ ಬಂದಿದೆ. ಬರೀ ಮ್ಯಾಗ್ನಿಟ್ಯೂಡ್ ಇದ್ದಾಗ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಕೇಳಿದಾಗ 5 ಮಾರ್ಕ್ಸಿಗೆ ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಬಂದಿರುವಂಥದ್ದು. ಹಾಗೂ ಈ ಡಿರೈವೇಷನ್ನ ಅಂತ್ಯದ ಎರಡು ಎಕ್ಸ್ಪ್ರೆಷನ್ ಏನಿದೆಯೋ ಅವುಗಳು ನಮಗೆ ಬಹಳಷ್ಟು ಪಾಠಗಳಲ್ಲಿ ಪದೇ ಬಳಕೆಯಾಗುವಂಥ ಈಕ್ವೇಷನ್ಗಳು. ತುಂಬ ಪ್ರಮುಖವಾದಂಥ ಡಿರೈವೇಷನ್ ಏನಿದೆ ನೋಡ್ತಾ ಹೋಗೋಣ. ವಿ ಆರ್ ಹ್ಯಾವಿಂಗ್ ಟೂ ವೆಕ್ಟಾರ್ಸ್, ಎರಡು ವೆಕ್ಟಾರ್ಸ್ ಇದೆ. ಒಂದು ವೆಕ್ಟಾರ್ ವೆಕ್ಟರ್ ಎ OP ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೊಂದು ವೆಕ್ಟಾರ್ OQ ವೆಕ್ಟರ್ ಬಿ ಆಗಿದೆ, ಇದು OQ ರೆಪ್ರೆಸೆಂಟ್ ಮಾಡ್ತಾ ಇದೆ. OP ಯ ಉದ್ದ ವೆಕ್ಟರ್ ಎ ಯ ಮ್ಯಾಗ್ನಿಟ್ಯೂಡ್ ಆಗಿದೆ, OQ ನ ಉದ್ದ ವೆಕ್ಟರ್ ಬಿ ಯ ಮ್ಯಾಗ್ನಿಟ್ಯೂಡ್ ಆಗಿದೆ. ಈ ಎರಡು ವೆಕ್ಟಾರ್ಗಳ ರಿಸಲ್ಟೆಂಟ್ ಮೊತ್ತವನ್ನು ಕಂಡುಹಿಡಬೇಕು. ಆ ಮೊತ್ತದ ವೆಕ್ಟಾರ್ ರಿಸಲ್ಟೆಂಟ್ ಏನಿದೆಯೋ ಅದರ ಮ್ಯಾಗ್ನಿಟ್ಯೂಡ್, ಅದರ ಉದ್ದ ಹಾಗೂ ಅದರ ದಿಕ್ಕು, ಡೈರೆಕ್ಷನ್ ಅನ್ನ ನಾವಿಲ್ಲಿ ಕಂಡುಹಿಡಬೇಕಾಗಿದೆ. ಟು ಫೈಂಡ್ ದ ರಿಸಲ್ಟೆಂಟ್ ಆಫ್ ದೀಸ್ ಟು ವೆಕ್ಟಾರ್ ವಿ ವಿಲ್ ಕನ್ಸಿಡರ್ ದ ಪ್ಯಾರಲೋಗ್ರಾಮ್. ಒಂದು ಪ್ಯಾರಲೋಗ್ರಾಮ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ವಿ ಆರ್ ಯೂಸಿಂಗ್ ಲಾ ಆಫ್ ಪ್ಯಾರಲೋಗ್ರಾಮ್. ಆ ಪ್ಯಾರಲೋಗ್ರಾಮ್ ಯಾವ ರೀತಿ ಇರಬೇಕು? ಆ ಪ್ಯಾರಲೋಗ್ರಾಮ್ನ ಎರಡು ಬಾಹುಗಳು ಈ ಎರಡು ವೆಕ್ಟಾರ್ಗಳು ಇರುವ ಹಾಗೆ ನಾವು ಒಂದು ಪ್ಯಾರಲೋಗ್ರಾಮ್ ಅನ್ನ ಕಲ್ಪನೆ ಮಾಡ್ಕೊಳ್ಳೋಣ. The angle between the vectors A and B is theta. Now, ಈ ಪ್ಯಾರಲೋಗ್ರಾಮಿನ ಡಯಾಗನಲ್ ಏನಿದೆಯೋ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಎಲ್ಲಿಂದ ಪ್ರಾರಂಭಗೊಂಡಿದ್ದಾವೋ ಅದೇ ಇನಿಷಿಯಲ್ ಪಾಯಿಂಟ್ ಇಂದ ಒಂದು ಡಯಾಗನಲ್ನ ಈ ಸಮಾಂತರ ಚತುರ್ಭುಜಕ್ಕೆ ಎಳೆದಾಗ the diagonal gives the resultant of the vector A and B in magnitude and in direction. ಈ OS ನ ಉದ್ದ R ನ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. OS
ಫಸ್ಟ್ ವೆಕ್ಟಾರ್ ಇಂದ ಎಷ್ಟು ಕೋನದಲ್ಲಿದೆ ದಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್. ನಾವು ಇವಾಗ ಎರಡು ಬೆಲೆಗಳನ್ನು ಕಂಡುಹಿಡಿಯಬೇಕು. ಒಂದು ವೆಕ್ಟಾರ್ ಆರ್ ಅಂದ್ರೆ ಓ ಎಸ್ ನ ಉದ್ದ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. ನಂತರ ಫಸ್ಟ್ ವೆಕ್ಟಾರ್ ಎ ಇಂದ ವೆಕ್ಟರ್ ಆರ್ ಎಷ್ಟು ಡಿಗ್ರಿ ಕೋನದಲ್ಲಿದೆ, ಆ ಕೋನ ಆಲ್ಫಾ ಏನಿದೆಯೋ ಈ ಆಲ್ಫಾ ನಮಗೆ ರಿಸಲ್ಟೆಂಟ್ ವೆಕ್ಟಾರ್ ಫಸ್ಟ್ ವೆಕ್ಟಾರ್ ಇಂದ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ತೋರಿಸ್ಕೊಡುತ್ತೆ. ವೆಕ್ಟರ್ ಎ ನಿಂದ ಎಷ್ಟು ಡಿಗ್ರಿಯಲ್ಲಿ ವೆಕ್ಟರ್ ಆರ್ ಇದೆ ಅನ್ನುವಂತ ದಿಕ್ಕನ್ನು ಕೊಡುತ್ತೆ. ದಿಸ್ ಆಲ್ಫಾ ಇಸ್ ದ ಆಂಗಲ್ ಆಫ್ ದ ರಿಸಲ್ಟೆಂಟ್ ಫ್ರಮ್ ದ ಫಸ್ಟ್ ವೆಕ್ಟಾರ್. Then to find the expression, ಇಲ್ಲಿರುವಂತಿಷ್ಟು ಮಾಹಿತಿ ನಮಗೆ ಸಾಕಾಗೋದಿಲ್ಲ. ಸೊ ವಿಲ್ ಹ್ಯಾವ್ ಎ ಬಿಟ್ ಕನ್ಸ್ಟ್ರಕ್ಷನ್. ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಈ ಸಮಾಂತರ ಚತುರ್ಭುಜದ ಒ ಪಿ ಬಾಹುವನ್ನ ಸ್ವಲ್ಪ ವೃದ್ಧಿಸೋಣ. ವಿಲ್ ಎಕ್ಸ್ಟೆಂಡ್ ದ ಸೈಡ್ ಆಫ್ ದ ಪ್ಯಾರಲೋಗ್ರಾಮ್ ಒ ಪಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ವಿ ಓ ಎನ್ ತನಕ. ಅಂಡ್ ವಿ ಹ್ಯಾವ್ ಡ್ರಾನ್ ಎ ಪರ್ಪೆಂಡಿಕ್ಯುಲರ್ ಫ್ರಮ್ ಎಸ್ ಟು ಎನ್. ಎಸ್ ಇಂದ ಓ ಎನ್ ಬಾಹುವಿಗೆ ಒಂದು ಲಂಬವನ್ನ ರಚನೆ ಮಾಡಿದ್ದೀವಿ. ಎಸ್ ಎನ್ ಇಸ್ ಎ ಪರ್ಪೆಂಡಿಕ್ಯುಲರ್ ಟು ಪಿ ಎನ್. ಇದು ನಾವು ಬೇಕಾಗಿರುವಂತ ಒಂದು ಸಣ್ಣ ರಚನೆ. ಈ ರಚನೆ ಮಾಡಿದಾಗ ನಮಗೆ ಇಲ್ಲಿ ಮತ್ತೊಂದು ಅಂಶ ನೋಡ್ತಾ ಹೋಗೋಣ. ಯೂಸಿಂಗ್ ದಿಸ್ ಕನ್ಸ್ಟ್ರಕ್ಷನ್ ವಿ ಹ್ಯಾವ್ ಟು ಫೈಂಡ್ ದ ರಿಸಲ್ಟೆಂಟ್ ಆಫ್ ವೆಕ್ಟರ್ಸ್ ಎ ಅಂಡ್ ಬಿ. ಹಾಗಿದ್ರೆ ರಿಸಲ್ಟೆಂಟ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಆರ್ ಮತ್ತೆ ಬಿ ಯ ರಿಸಲ್ಟೆಂಟ್ ಅನ್ನ ಕಂಡುಹಿಡಿಯಬೇಕಾಗಿದೆ. ರಿಸಲ್ಟೆಂಟ್ ಅಲ್ಲಿ ಎರಡು ಅಂಶಗಳಿದೆ, ಒಂದು ಮ್ಯಾಗ್ನಿಟ್ಯೂಡ್ ಮತ್ತೊಂದು ಡೈರೆಕ್ಷನ್. ಲೆಟ್ಸ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಆರ್. ಆರಿನ ಮ್ಯಾಗ್ನಿಟ್ಯೂಡ್, ಆರಿನ ಉದ್ದವನ್ನ ಕಂಡುಹಿಡಿಯೋಣ. ಆರಿನ ಉದ್ದವನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾನು ಈ ದೊಡ್ಡ ಟ್ರಯಾಂಗಲ್ ಓ ಎಸ್ ಎನ್, ದೊಡ್ಡ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಳ್ತಾ ಇದ್ದೀನಿ. I am considering a right angle triangle OSN. In this triangle OSN, if I make use of Pythagoras theorem, ಪೈಥಾಗೊರಸ್ ನ ಪ್ರಮೇಯವನ್ನು ನಾನು ಬಳಕೆ ಮಾಡಿದಾಗ ನಾವು ಅಭ್ಯಾಸ ಮಾಡಿದ್ದೀವಿ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ. ದ ಸ್ಕ್ವೇರ್ ಆನ್ ದ ಹೈಪಾರ್ಟಿನ್ಯೂಸ್ is equal to sum of the squares on the other two sides. Using that Pythagoras theorem, if I write the expression for this right angle triangle, OS ಇಲ್ಲಿ ವಿಕರ್ಣ hypotenuse OS ಆಗಿದೆ. OS square is equal to ON square plus SN square. Using Pythagoras theorem, OS square is equal to ON square plus SN square. Now, what is ON? ON is nothing but sum of OP plus PN. ಈ ಚಿತ್ರದಲ್ಲಿ ON ಅಂದ್ರೆ OP plus PN ಮಾಡಿದಾಗ ನಮಗೆ ON ಸಿಗತ್ತೆ. If I replace it, ON is nothing but OP plus PN. ಇವಾಗ ನಮಗೆ OP ಅಂದ್ರೆ ಗೊತ್ತಿದೆ. ಏನು OP? ವೆಕ್ಟಾರ್ ಎ ಯ ಮ್ಯಾಗ್ನಿಟ್ಯೂಡ್. OP is the magnitude of vector A. ಹಾಗಿದ್ರೆ ನಮಗೆ ಯಾವ ಬೆಲೆಗಳು ಗೊತ್ತಿಲ್ಲ? PN ಮತ್ತು SN ನ ಬೆಲೆ ಗೊತ್ತಿಲ್ಲ. We are not having the values of PN and SN. Now let's make use of a bit of geometry to find the value of PN and SN. ಏನು ಜಾಮೆಟ್ರಿ ಯೂಸ್ ಮಾಡೋಣ? ಇವಾಗ OQ ಮತ್ತು PS ಎರಡು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. OQ ಮತ್ತು PS ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ. ON ಒಂದು ಛೇದಕ ರೇಖೆ ಆಗಿದೆ. Therefore we will have two angles QOP and SPN. QOP ಮತ್ತು SPN, these two angles are corresponding angles. ಅನುರೂಪ ಕೋನಗಳಾಗಿದ್ದಾವೆ. QOP ಹಾಗೂ SPN ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿರೋದ್ರಿಂದ ದಿಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಥೀಟಾ. ಇದು ಕೂಡ ಥೀಟಾಕ್ಕೆ ಸಮವಾಗಿರುತ್ತೆ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ನೌ ಲೆಟ್ಸ್ ಮೇಕ್ ಯೂಸ್ ಆಫ್ ದಿಸ್ ಸ್ಮಾಲ್ ರೈಟ್ ಆಂಗಲ್ ಟ್ರಯಾಂಗಲ್ PSN. ಈ PSN ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಂಡು ಇದರಲ್ಲಿ PN ಮತ್ತೆ SN ಬೆಲೆಯನ್ನ ಕಂಡುಹಿಡಿಯೋಣ. Therefore in the triangle SPN, what is the value of, let's define the trigonometric function sin theta. Sin theta ಅನ್ನು ಡಿಫೈನ್ ಮಾಡೋಣ. What is sin theta? Opposite by hypotenuse. Therefore opposite by hypotenuse ಅಂದ್ರೆ ಈ ಥೀಟಾಕ್ಕೆ opposite side SN, hypotenuse PS, therefore SN by SP.
ನಮಗೆ ಎಸ್ ಎನ್ ಬೇಕಾಗಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಪಿ ಇಂಟು ಸೈನ್ ಥೀಟಾ. ವಾಟ್ ಈಸ್ ಎಸ್ ಪಿ? ಎಸ್ ಪಿ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಎಸ್ ಪಿ ಇಸ್ ಈಕ್ವಲ್ ಟು ಓ ಕ್ಯೂ. ವಾಟ್ ಈಸ್ ಓ ಕ್ಯೂ? ಓ ಕ್ಯೂ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ವೆಕ್ಟರ್ ಬಿ ಯ ಉದ್ದ ಮ್ಯಾಗ್ನಿಟ್ಯೂಡ್ ಆಗಿದೆ. ದೇರ್ಫೋರ್ ಎಸ್ ಎನ್ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ. ಅದೇ ರೀತಿಯಲ್ಲಿ ಈ ಟ್ರಯಾಂಗಲ್ ಅಲ್ಲಿ ಕಾಸ್ ಥೀಟಾವನ್ನು ಡಿಫೈನ್ ಮಾಡ್ತೀನಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. adjacent by hypotenuse. Adjacent or ಪಾರ್ಶ್ವಬಾಹು. Therefore adjacent Pn divided by hypotenuse Pn by SP. ಬರೀ ಗುಣಾಕಾರ ಮಾಡೋಣ. Pn is equal to SP into cos theta. SP ಅಂದ್ರೆ OQ ಗೆ ಸಮವಾಗಿರುತ್ತೆ. ವಾಟ್ ಈಸ್ OQ? ವೆಕ್ಟರ್ ಬಿ ಯ ಮ್ಯಾಗ್ನಿಟ್ಯೂಡ್ ಆಗಿದೆ. ವೆಕ್ಟರ್ ಬಿ ಯ ಉದ್ದ ಮ್ಯಾಗ್ನಿಟ್ಯೂಡ್ ಆಗಿದೆ. therefore SP is nothing but B. ಹಾಗಾಗಿ Pn is equal to B cos theta ಆಯಿತು. Now substitute the value of Sn and Pn in the relation OS square is equal to OP plus PN square plus SN square. ಈ ಈಕ್ವೇಶನ್ ಅಲ್ಲಿ ನಾವು Sn ಮತ್ತೆ Pn ಗಳ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. Magnitude of resultant R is equal to, in triangle OSN, OS square is equal to ON square plus SN square. ON andre OP plus PN. Then substitute the values. PN is OP vector A ya udda, magnitude of vector A, it is nothing but A, plus PN andre ಈಗಾಗಲೇ ಕಂಡುಹಿಡಿದಿದ್ದೀವಿ B cos theta. SN andre B sin theta ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಲ್ಲಿ a plus b cos theta whole square ಇದೆ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a plus b whole square. a plus b whole square ರೂಪದಲ್ಲಿದೆ. therefore a plus b whole square ಸೂತ್ರವನ್ನು ಬಳಕೆ ಮಾಡಿಕೊಂಡಾಗ a square plus b square plus 2ab or a square plus 2ab plus b square ಆ ಸೂತ್ರವನ್ನು ಹಾಕಿ ಇದನ್ನು ವಿಸ್ತರಿಸಿದಾಗ os square is equal to a square plus 2 a into b ಜಾಗದಲ್ಲಿ ಏನಿದೆ, ಸ್ಮಾಲ್ b ಜಾಗದಲ್ಲಿ b cos theta ಇದೆ. 2 into a into b cos theta plus b square cos square theta. b square cos square theta ಆಯಿತು. ನಂತರ b sin theta whole square ಮಾಡಿದಾಗ b square sin square theta ಆಗಿದೆ. ಈ ಒಂದು ಈಕ್ವೇಶನ್ ಅಲ್ಲಿ ಸಾಮಾನ್ಯ ಅಪವರ್ತನ ಹೊಂದಿರುವಂತಹ b ಸ್ಕ್ವೇರ್ ಅನ್ನ ಕಾಮನ್ ತಕೊಳ್ಳೋಣ. ಏನು ಉಳಿಯುತ್ತೆ? b ಸ್ಕ್ವೇರ್ ಕಾಮನ್ ತಕೊಂಡಾಗ cos square theta plus sin square theta ಉಳಿತು. ನಾವು ಓದಿದೀವಿ sin square theta plus cos square theta ದ ಬೆಲೆ ಎಷ್ಟು? 1 ಆಗಿರುತ್ತೆ. ಟ್ರಿಗ್ನಾಮೆಟ್ರಿ ಅಭ್ಯಾಸ ಮಾಡಿದೀವಿ. sin square theta plus cos square theta is equal to 1 ಅಂತ ಅಭ್ಯಾಸ ಮಾಡಿದೀವಿ. therefore OS square is equal to a square plus 2ab cos theta plus b square into 1 ಆಯಿತು. 1 ರಿಂದ b ಸ್ಕ್ವೇರ್ ಅನ್ನು ಗುಣಿಸಿದಾಗ a ಸ್ಕ್ವೇರ್ ಪ್ಲಸ್ 2ab cos theta ಪ್ಲಸ್ b ಸ್ಕ್ವೇರ್ ಆಗಿದೆ. r ಸ್ಕ್ವೇರಿನ ಸ್ಕ್ವೇರ್ ಅನ್ನು ಸ್ಥಳಾಂತರ ಮಾಡೋಣ. r ಸ್ಕ್ವೇರ್ ಸ್ಥಳಾಂತರಗೊಂಡಾಗ ಸ್ಕ್ವೇರ್ ರೂಟ್ ಆಗುತ್ತೆ. therefore r is equal to a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos theta ಇದರ ಸ್ಕ್ವೇರ್ ರೂಟ್ ತಗೊಂಡಾಗ this equation represents magnitude of the ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. Now let's discuss the direction of the resultant. ಈ ಡೈರೆಕ್ಷನ್ ಅಂದ್ರೆ ಯಾವುದು? ಫಸ್ಟ್ ವೆಕ್ಟಾರ್ ಇಂದ ಎಷ್ಟು ಡಿಗ್ರಿಯಲ್ಲಿ ರಿಸಲ್ಟೆಂಟ್ ಇದೆ. ಫಸ್ಟ್ ವೆಕ್ಟಾರ್ ಇಂದ ಎಷ್ಟು ಡಿಗ್ರಿಯಲ್ಲಿ ಅಂದಾಗ ಏನು ಕಂಡುಹಿಡಿಯಬೇಕು ನಾವು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ಆಲ್ಫಾ. ಈ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಬೇಕು. ಫಸ್ಟ್ ವೆಕ್ಟಾರ್ ಇಂದ ಎಷ್ಟು ಡಿಗ್ರಿಯಲ್ಲಿ ರಿಸಲ್ಟೆಂಟ್ ಇದೆ. ದಟ್ ಗಿವ್ಸ್ ದ ಡೈರೆಕ್ಷನ್. For that again we will consider the triangle OSN. OSN ದೊಡ್ಡ ಟ್ರಯಾಂಗಲ್ ಅನ್ನು ತಕೊಳ್ಳೋಣ. To define this alpha ಅನ್ನು ಡಿಫೈನ್ ಮಾಡೋದಕ್ಕೆ ನಾನು tan ಫಂಕ್ಷನ್ ಸಹಾಯವನ್ನು ತಗೊಳ್ತೀನಿ. We learned that tan theta is equal to opposite by adjacent. ಅಭಿಮುಖ ಬಾಹು divided by ಪಾರ್ಶ್ವಬಾಹು. therefore opposite side alpha ಗೆ opposite side SN, adjacent side ON. What is ON? In this figure ON is nothing but OP plus PN. ON ಅಂದ್ರೆ OP plus PN ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. tan alpha is equal to SN divided by OP plus PN. SN ವ್ಯಾಲ್ಯೂ ಮತ್ತೆ PN ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ಕಂಡುಹಿಡಿದಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ.
SN is equal to B sin theta. OP ಅಂದ್ರೆ ವೆಕ್ಟರ್ ಎ ಯ ಉದ್ದ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸಿಕ್ತು, PN ಕಂಡುಹಿಡಿದಿದ್ದೀವಿ, B cos ಥೀಟಾ. ನಮಗೆ ಆಲ್ಫಾದ ವ್ಯಾಲ್ಯೂ ಬೇಕಾಗಿದೆ. ಟ್ಯಾನ್ ಥೀಟಾವನ್ನು ಸ್ಥಳಾಂತರ ಮಾಡೋಣ. ಟ್ರಾನ್ಸ್ಪೋಸ್ ಮಾಡಿದಾಗ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್, ಟ್ರಾನ್ಸ್ಪೋಸ್ ಆದಾಗ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಟ್ಯಾನ್ ಟ್ರಾನ್ಸ್ಪೋಸ್ ಆದಾಗ ಟ್ಯಾನ್ ಇನ್ವರ್ಸ್ ಆಯಿತು. ಟ್ಯಾನ್ ಇನ್ವರ್ಸ್ ಆಫ್ ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ ಆಗಿದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಫ್ರಮ್ ದ ಫಸ್ಟ್ ವೆಕ್ಟಾರ್. ಮೊದಲನೇ ವೆಕ್ಟಾರ್ ಇಂದ ರಿಸಲ್ಟೆಂಟ್ ಆಲ್ಫಾ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಬಿ ಸೈನ್ ಥೀಟಾ ಡಿವೈಡೆಡ್ ಎ ಪ್ಲಸ್ ಬಿ ಕಾಸ್ ಥೀಟಾದಷ್ಟು ನಮಗೆ ಫಸ್ಟ್ ವೆಕ್ಟಾರ್ ಇಂದ ರಿಸಲ್ಟೆಂಟಿನ ಡೈರೆಕ್ಷನ್ ಆಗಿರುತ್ತೆ. ದಿಸ್ ಇಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿರವೇಶನ್ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಫಾರ್ ಅವರ್ ಹೈಯರ್ ಸ್ಟಡೀಸ್. ಅಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಅನ್ನ ಬಳಕೆ ಮಾಡ್ಕೊತೀವಿ. ಇದೇ ಎರಡು ಈಕ್ವೇಶನ್ಗಳ ಮತ್ತೊಂದು ರೂಪವನ್ನ ಅಭ್ಯಾಸ ಮಾಡೋಣ. ಅಂದರೆ ಬದಿಗೆ ಬೇರೆ ವೆಕ್ಟಾರ್ಸ್ ಇದ್ದಾಗ ಈ ಈಕ್ವೇಶನ್ಗಳನ್ನ ಯಾವ ರೀತಿ ಬರಿತೀವಿ. ದ ರಿಸಲ್ಟೆಂಟ್ ಆಫ್ ಟು ವೆಕ್ಟಾರ್ಸ್ ಅಟ್ ಅನ್ ಆಂಗಲ್ ಥೀಟಾ. ನಾನು ವೆಕ್ಟರ್ ಎ ಮತ್ತೆ ಬಿ ಬದಲಿಗೆ ವೆಕ್ಟರ್ ಪಿ ಮತ್ತು ವೆಕ್ಟರ್ ಕ್ಯೂ ಅಂತ ತಗೊಂಡಿನಿ. ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಆಫ್ ವೆಕ್ಟರ್ ಪಿ ಅಂಡ್ ಕ್ಯೂ ಇಸ್ ಗಿವನ್ ಬೈ ದೇ ಆರ್ ಅಟ್ ಅನ್ ಆಂಗಲ್ ಥೀಟಾ. ಪ್ಯಾರಲೋಗ್ರಾಮ್ ತಗೊಂಡೆ. ರಿಸಲ್ಟೆಂಟ್ ಆಫ್ ವೆಕ್ಟರ್ ಆರ್ is nothing but sum of the two vectors p and q. Then the resultant, the magnitude of the resultant of two vectors is given by r is equal to square root of p square, first vector square, a square ಇತ್ತು ಹಿಂದೆ, ಇವಾಗ p square ಅಂತ ಬರೆದಿದ್ದೀನಿ, ಪ್ಲಸ್ ಸೆಕೆಂಡ್ ವೆಕ್ಟರ್ ಸ್ಕ್ವೇರ್ b square ಇತ್ತು, q square ಅಂತ ಬರೆದಿದ್ದೀನಿ, ಪ್ಲಸ್ 2pq cos theta. ಅದೇ ರೀತಿ what is the direction? Direction of the resultant of two vectors with first vector ಮೊದಲನೇ ವೆಕ್ಟಾರ್ ಇಂದ ರಿಸಲ್ಟೆಂಟ್ ಎಷ್ಟು ಡಿಗ್ರಿಯಲ್ಲಿದೆ, ಎಷ್ಟು ಡಿಗ್ರಿ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. therefore the alpha is given by tan inverse of, ಹಿಂದೆ ನಾವು b sin theta ಅಂತ ಡಿಫೈನ್ ಮಾಡಿದ್ವಿ, ಇಲ್ಲಿ ಎರಡನೇ ವೆಕ್ಟರ್ ಯಾವುದಾಗಿದೆ, q ಆಗಿದೆ. ಹಾಗಾಗಿ q sin theta ಪ್ಲಸ್ p ಪ್ಲಸ್ q ಕಾಸ್ ಥೀಟಾವಾಗಿದೆ. ತುಂಬಾ ಪ್ರಮುಖವಾದಂಥ ಈಕ್ವೇಶನ್ಸ್ಗಳು. ಎ ಮತ್ತು ಬಿ ಇದ್ದಾಗ ಯಾವ ರೀತಿ ಬರೋದು ನೋಡಿದ್ದೀವಿ, ಪಿ ಮತ್ತು ಕ್ಯೂ ಇದ್ದಾಗ ಯಾವ ರೀತಿ ಬರುತ್ತೆ ನೋಡಿದ್ದೀವಿ. ಇವಾಗ ಈ ಎರಡು ಈಕ್ವೇಶನ್ಸ್ಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಎಷ್ಟಾಗತ್ತೆ, ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಎಲ್ಲಿರುತ್ತೆ ನೋಡ್ತಾ ಹೋಗೋಣ. ಬೇರೆ ಬೇರೆ ಸಂದರ್ಭ ಅಂದರೆ ಈ ಪಿ ಮತ್ತು ಕ್ಯೂ ವೆಕ್ಟಾರ್ಗಳು ಬೇರೆ ಬೇರೆ ಡೈರೆಕ್ಷನ್ಗಳಲ್ಲಿದ್ದಾಗ ಯಾವ ರೀತಿಯ ರಿಸಲ್ಟೆಂಟ್ ಅನ್ನ ಹೊಂದಿರುತ್ತೆ ಅಂತ ಕೆಲವು ಸಂದರ್ಭಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕೇಸ್, ಇಫ್ ಪಿ ಅಂಡ್ ಕ್ಯೂ ಆರ್ ಪ್ಯಾರಲಲ್, ಎರಡು ಪ್ಯಾರಲಲ್ ಇದೆ. ಪ್ಯಾರಲಲ್ ಅಂದ್ರೆ ಅರ್ಥ ಒಂದೇ ಡೈರೆಕ್ಷನ್ ಅಲ್ಲಿ ಎರಡು ವೆಕ್ಟಾರ್ಗಳು ಚಲಿಸ್ತಾ ಇದ್ದಾವೆ. ಪ್ಯಾರಲಲ್ ಅಂದಾಗ ಒಂದೇ ಡೈರೆಕ್ಷನ್ ಇದೆ ಅಥವಾ ಒಂದ್ರ ಮೇಲೆ ಒಂದು ವೆಕ್ಟಾರ್ ಇದೆ. ಯಾವ್ದಾದ್ರು ಕಲ್ಪನೆ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದಿದೆ ಅಥವಾ ಒಂದೇ ದಿಕ್ಕಲ್ಲಿ ಚಲಿಸ್ತಾ ಇದೆ. Imagine there is a vector in the parallel means same direction. Same direction ಅಂದಾಗ ಅವೆರಡರ ನಡುವೆ ಇರುವಂತ ಕೋನ ಏನಾಗಿರುತ್ತೆ, 0 ಡಿಗ್ರಿ ಆಗಿರುತ್ತೆ. The angle between the two vectors is 0 degree. There is a first vector p and second vector q. Both are in the same direction. ಎರಡು ಪ್ಯಾರಲಲ್ ಆಗಿದ್ದಾವೆ, ಒಂದೇ ದಿಕ್ಕಲ್ಲಿದ್ದಾವೆ. ಹಾಗಿದ್ರೆ ಅವೆರಡರ ನಡುವಿನ ಕೋನ ಎಷ್ಟಿದೆ, 0 degree ಇದೆ. Then what is the magnitude of the resultant? Then r is equal to square root of p square plus q square plus 2pq cos theta. ಥೀಟಾ ವ್ಯಾಲ್ಯೂ ಏನಾಗಿದೆ, 0 ಆಗಿದೆ. ಥೀಟಾ ವ್ಯಾಲ್ಯೂ 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. therefore p square plus q square plus 2pq cos 0 ಡಿಗ್ರಿ ಏನಾಗುತ್ತೆ, cos 0 ಡಿಗ್ರಿಯ ಬೆಲೆ 1 ಆಗಿರುತ್ತೆ. the value of cos 0 degree is 1. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. cos of 0 degree is 1. ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಮಲ್ಟಿಪ್ಲೈ ಮಾಡೋಣ. r is equal to p square plus q square plus 2pq ಆಯಿತು. ದಿಸ್ ಇನ್ ದ ಫಾರ್ಮ್ ಆಫ್ p plus q whole square. p plus q whole square ರೂಪದಲ್ಲಿದೆ ನೋಡಬಹುದು. a plus b whole square ರೂಪ ಅಥವಾ p plus q whole square ರೂಪದಲ್ಲಿದೆ. ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ we are left with r is equal to p plus q. Then when the two vectors are in the same direction, ಎರಡು ಪ್ಯಾರಲಲ್ ಆಗಿದ್ರೆ, then the result magnitude of the resultant is p plus q, sum of the magnitudes of two vectors. ಹಾಗಿದ್ರೆ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, then alpha is equal to tan inverse q sin theta by p plus q cos theta.
ಥೀಟಾ ವ್ಯಾಲ್ಯೂ ಏನಾಗಿದೆ 0 ಡಿಗ್ರಿ ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಆಲ್ಫಾ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಸೈನ್ 0 0. ಈ ಫಂಕ್ಷನ್ಸ್ ನ ವ್ಯಾಲ್ಯೂಸ್ ನಮಗೆ ಚೆನ್ನಾಗಿ ನೆನಪಿರಬೇಕು. ಸೈನ್ 0 0 ಆಗಿದೆ. ಹಾಗೆ ಕಾಸ್ 0 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೈನ್ 0 1 ಕಾಸ್ 0 ಸೈನ್ 0 0 ಕಾಸ್ 0 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 0 into q 0 0 divided by anything is 0. Therefore we are left with tan inverse of 0. tan inverse of 0 ಎಷ್ಟು ಡಿಗ್ರಿಗೆ tan ವ್ಯಾಲ್ಯೂ 0 ಆಗುತ್ತೆ? 0 tan 0 ಗೆನೆ tan ವ್ಯಾಲ್ಯೂ 0 ಆಗುವಂತದ್ದು. tan 0 equals 0 ಅಂತ ಓದಿದೀವಿ. Therefore the value of the angle for which tan function is 0 is 0. Hence alpha is equal to 0 ಆಗುತ್ತೆ. This is the one of the very important value. ಬಹಳಷ್ಟು ಕಡೆ ನಾವು ಯೂಸ್ ಮಾಡ್ತೀವಿ. When two vectors are parallel in the same direction, then the resultant is the sum of the magnitudes of the two vector, and the resultant will be in the direction of first vector. First vector ಇಂದ 0 ಡಿಗ್ರಿ ಅಷ್ಟು ಕೋನದಲ್ಲಿರುತ್ತೆ. in the direction of first vector ಅಲ್ಲಿರುತ್ತೆ. ಫಸ್ಟ್ ವೆಕ್ಟಾರ್ ಇಂದ 0 ಡಿಗ್ರಿ ಅಂದ್ರೆ ರಿಸಲ್ಟೆಂಟ್ ಫಸ್ಟ್ ವೆಕ್ಟಾರ್ ಯಾವ ದಿಕ್ಕಲ್ಲಿ ಇರುತ್ತೋ ಅದೇ ದಿಕ್ಕಲ್ಲಿ ರಿಸಲ್ಟೆಂಟ್ ಇರುತ್ತೆ. Let's have the second case. Case 2. If P and Q are equal and parallel, P ಮತ್ತೆ Q ವೆಕ್ಟಾರ್ಗಳು ಈಕ್ವಲ್ ಇದೆ ಹಾಗೂ ಪ್ಯಾರಲಲ್ ಇದೆ. ಈಕ್ವಲ್ ಇದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ P is equal to magnitude of ವೆಕ್ಟರ್ Q. ಪ್ಯಾರಲಲ್ ಇದೆ ಅಂದ್ರೆ ಎರಡು ಸೇಮ್ ಡೈರೆಕ್ಷನ್ ಇದೆ. ಥೀಟಾ ವ್ಯಾಲ್ಯೂ 0 ಆಗಿದೆ. Therefore they are in the same direction. Theta is 0. Magnitude of vector P is equal to magnitude of vector Q. Therefore vector P ಯಾವ ದಿಕ್ಕಲ್ಲಿ ಇದೆಯೋ ಅದೇ ದಿಕ್ಕಲ್ಲಿ ವೆಕ್ಟರ್ Q ಇದೆ. ವೆಕ್ಟರ್ P ಉದ್ದ ಎಷ್ಟಿದೆಯೋ ಅಷ್ಟೇ ಉದ್ದ ವೆಕ್ಟರ್ Q ಕೂಡ ಇದೆ. ಹಾಗಿದ್ರೆ ರಿಸಲ್ಟೆಂಟ್ ಏನಾಗುತ್ತೆ? we have learned resultant is equal to p square plus q square plus 2pq cos theta. theta ವ್ಯಾಲ್ಯೂ 0 ಆಗಿದೆ. cos 0 is 1. cos 0 1 ಆಯಿತು. ನಂತರ ಇದು p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ 2pq ರೂಪದಲ್ಲಿದೆ. ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ವಿ. p ಪ್ಲಸ್ q ಹೋಲ್ ಸ್ಕ್ವೇರ್ 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 ರೂಟ್ ಕ್ಯಾನ್ಸಲ್ ಮಾಡಿದಾಗ p ಪ್ಲಸ್ q ಉಳಿತು. ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಇಲ್ಲಿ q ವ್ಯಾಲ್ಯೂ ಏನಾಗಿದೆ? p ಗೆ ಸಮ ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. therefore p plus p becomes 2p. then the resultant of the two equal vectors in the same direction is magnitude is 2p. ಹಾಗಿರೋ ಡೈರೆಕ್ಷನ್ ಏನಾಗಿರುತ್ತೆ? as theta is 0, theta 0 ಆಗಿರೋದ್ರಿಂದ sin 0 0 ಆಯಿತು. sin 0 0 0 into anything is 0 0 divided by anything is 0 ಆಗೋದ್ರಿಂದ tan inverse of 0 ಇದರ ಬೆಲೆ 0 ಆಗುತ್ತೆ. therefore the resultant will be along the direction of the first vector. ಫಸ್ಟ್ ವೆಕ್ಟಾರಿನ ಡೈರೆಕ್ಷನ್ ಅಲ್ಲಿ ನಮಗೆ ರಿಸಲ್ಟೆಂಟ್ ಇರುತ್ತೆ. now let's go with the third case. if P and Q are anti-parallel. anti-parallel ಅಂದ್ರೆ they are in opposite direction. ವಿರುದ್ಧ ದಿಕ್ಕಲ್ಲಿದ್ದಾವೆ. anti-parallel. ಏನ್ anti-parallel? they are opposite in direction and theta will be 180 degree. ಉದಾಹರಣೆಗೆ ವೆಕ್ಟರ್ P one direction ಇದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ವೆಕ್ಟರ್ Q ಇರುತ್ತೆ. the angle between P and Q is 180 degree. 180 ಡಿಗ್ರಿ ಕೋನವನ್ನು ಏರ್ಪಡಿಸಿರುತ್ತೆ. ಹಾಗೆ ರಿಸಲ್ಟೆಂಟ್ ಏನಾಗುತ್ತೆ? ರಿಸಲ್ಟೆಂಟ್ R is equal to square root of P square plus Q square plus 2pq cos theta. theta ವ್ಯಾಲ್ಯೂ 180 ಆಯಿತು. cos 180 ಡಿಗ್ರಿಯ ಬೆಲೆ -1 ಆಗಿರುತ್ತೆ. cos 180 ಡಿಗ್ರಿಯ ಬೆಲೆ -1 ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ. p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ 2pq ಇಂಟು -1 ಪ್ಲಸ್ ಇಂಟು ಮೈನಸ್ ಆಯಿತು. therefore p ಸ್ಕ್ವೇರ್ ಪ್ಲಸ್ pq ಸ್ಕ್ವೇರ್ ಮೈನಸ್ 2pq. this is in the form of a square plus b square minus 2ab. therefore it is in the form of a minus b whole square. ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ r is equal to square root of p minus q whole square ಆಯಿತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ r is equal to p minus q is the magnitude of the result, and therefore difference of magnitudes of two vectors will be the magnitude of the resultant when two vectors in opposite direction. ಹಾಗೆ ರಿಸಲ್ಟೆಂಟ್ ಏನಾಗಿರುತ್ತೆ? ಫಸ್ಟ್ ವೆಕ್ಟಾರ್ ಇಂದ ಎಷ್ಟು ಡಿಗ್ರಿಯಲ್ಲಿ ರಿಸಲ್ಟೆಂಟ್ ಇರುತ್ತೆ ನೋಡೋಣ. we know that result direction of the resultant alpha is equal to tan inverse q into sin theta divided by p plus q cos theta. theta ವ್ಯಾಲ್ಯೂ ಏನಿದೆ? 180 ಡಿಗ್ರಿ ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದಾಗ sin 180 is 0.
ಸೈನ್ 180 ಡಿಗ್ರಿ ಏನಾಗಿರುತ್ತೆ ಬೆಲೆ ಸೈನ್ 180 ಡಿಗ್ರಿಯ ಬೆಲೆ 0 ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಕಾಸ್ 180 ಬೆಲೆ -1 ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 0 into anything is 0. 0 divided by anything becomes 0. Therefore tan inverse of 0 will be the direction. Tan inverse of 0 is 0. That means that the resultant will be in the direction of first vector. First vector in the 0 degree alide andre that resultant will be in the direction of first vector. First vector in the dikkalli resultant irutte. Let's see. Let's have the next case. Case 4. If P and Q are equal and anti-parallel, P ಮತ್ತು Q ಗಳು ಈಕ್ವಲ್ ಅಂಡ್ ಆಂಟಿ ಪ್ಯಾರಲಲ್, ಸಮ ಮತ್ತು ವಿರುದ್ಧ ದಿಕ್ಕಲ್ಲಿದೆ. ಮ್ಯಾಗ್ನಿಟ್ಯೂಡ್ ಸಮವಾಗಿದೆ, ಡೈರೆಕ್ಷನ್ ಅಲ್ಲಿ ವಿರುದ್ಧವಾಗಿದೆ. ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಕರಿತೀವಿ. ಬಹಳಷ್ಟು ಕಡೆ ನಾವು ಯೂಸ್ ಮಾಡುವಂತಹ ಒಂದು ವಿಧಾನ ಇದು. ವೆನ್ ಟೂ ವೆಕ್ಟಾರ್ಸ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್, ಎರಡು ವೆಕ್ಟಾರ್ಗಳು ಈಕ್ವಲ್ ಆಗಿದೆ ಹಾಗೂ ಆಪೋಸಿಟ್ ಡೈರೆಕ್ಷನ್ ಇದೆ. ಥೀಟಾ 180 ಡಿಗ್ರಿ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಪಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ. ಈ ಒಂದು ವೆಕ್ಟಾರ್ ಪಿ ಇದೆ, ಇದರ ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಕ್ಯೂ ವೆಕ್ಟಾರ್ ಇದೆ. ಎರಡು ವೆಕ್ಟಾರ್ಗಳ ಉದ್ದ ಮ್ಯಾಗ್ನಿಟ್ಯೂಡ್ ಸಮವಾಗಿದೆ. ದೆನ್ ದ ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಆಪೋಸಿಟ್ ಇದ್ದಾಗ 180 ಇದ್ದಾಗ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಆರ್ ಇಸ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ. ದೇರ್ಫೋರ್ ಇಲ್ಲಿ ಪಿ ಮತ್ತೆ ಕ್ಯೂ ಈಕ್ವಲ್ ಅಂತ ಕೊಟ್ಟಿಯಾನೆ. ಪಿ ಮತ್ತು ಕ್ಯೂ ಈಕ್ವಲ್ ಆದಾಗ ಪಿ ಮೈನಸ್ ಕ್ಯೂ ಜಾಗದಲ್ಲಿ ಪಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಪಿ ಮೈನಸ್ ಪಿ ಕ್ಯಾನ್ಸಲ್ ಆಯಿತು. ದೇರ್ಫೋರ್ ದ ರಿಸಲ್ಟೆಂಟ್ ಈಸ್ 0. Therefore we will get a null vector. ಮ್ಯಾಗ್ನಿಟ್ಯೂಡ್ 0 ಆಗಿದೆ, ರಿಸಲ್ಟೆಂಟ್ 0 ಆಗುತ್ತೆ, ಒಂದು ನಲ್ ವೆಕ್ಟಾರ್ ಸಿಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಈಸ್ 0 ವೆನ್ ಟೂ ಈಕ್ವಲ್ ಅಂಡ್ ಆಪೋಸಿಟ್ ವೆಕ್ಟಾರ್ಸ್ ಆರ್ ಆಡೆಡ್. ಎರಡು ಈಕ್ವಲ್ ಮತ್ತೆ ಆಪೋಸಿಟ್ ವೆಕ್ಟಾರ್ಸ್ ಅನ್ನ ಆಡ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ 0 ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಕೇಸ್ ಇದು. ಈ ಕೇಸನ್ನು ನಾವು ಬಹಳಷ್ಟು ಕಡೆ ಯೂಸ್ ಮಾಡ್ಕೊಂತೀವಿ. Then let's have the direction of the resultant when two vectors equal and opposite vectors are added. Then the direction alpha is equal to tan inverse q sin theta by p plus q cos theta. Theta value 180 ಹಾಕಿದಾಗ cos sin 180 is 0, cos 180 is -1. 0 into anything is 0. 0 divided by anything it becomes 0. Therefore alpha is equal to tan inverse 0 ಆಗುತ್ತೆ. Tan inverse of 0 is 0 ಆಯಿತು. Therefore the resultant magnitude 0 ಆಗಿರುತ್ತೆ. Direction will be along the direction of first vector. Magnitude 0 ಆಗಿರೋದ್ರಿಂದ ಆ ಒಂದು ವೆಕ್ಟಾರಿನ ಭೌತಿಕತೆ ಇರೋದಿಲ್ಲ. ಇಟ್ಸ್ ಜಸ್ಟ್ ಹ್ಯಾವ್ ಮ್ಯಾಥಮೆಟಿಕಲ್ ಇಂಪಾರ್ಟೆನ್ಸ್. ಮತ್ತೊಂದು ಕೇಸ್ ಅನ್ನು ನೋಡೋಣ. ಲೆಟ್ಸ್ ಹ್ಯಾವ್ ದ ಫಿಫ್ತ್ ಕೇಸ್. ಇಫ್ ಪಿ ಅಂಡ್ ಕ್ಯೂ ಆರ್ ಪರ್ಪೆಂಡಿಕ್ಯುಲರ್, ಪಿ ಮತ್ತೆ ಕ್ಯೂ ವೆಕ್ಟಾರ್ಗಳು ಪರಸ್ಪರ ಲಂಬವಾಗಿದೆ. ದೇ ಆರ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದರೆ ಅವುಗಳ ನಡುವಿರುವಂತಹ ಕೋನ 90 ಡಿಗ್ರಿ ಇದೆ. if they are having the angle of 90 degree between them, P ಮತ್ತು Q ವೆಕ್ಟಾರ್ಗಳು ಪರಸ್ಪರ ಲಂಬವಾಗಿದೆ. they are normal to each other. ಲಂಬ, ಪರ್ಪೆಂಡಿಕ್ಯುಲರ್, ನಾರ್ಮಲ್, ಈ ಪದಗಳನ್ನ ಪರಿಚಯ ಚೆನ್ನಾಗಿ ಇರಬೇಕು. ಅಂದ್ರೆ ಥೀಟಾ 90 ಡಿಗ್ರಿ ಆಗಿದೆ, ಕೋನ ಲಂಬ ಕೋನವಾಗಿದೆ. ಹಾಗಿದ್ರೆ ವಾಟ್ ಈಸ್ ದ ರಿಸಲ್ಟೆಂಟ್? ಆರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಕಾಸ್ ಥೀಟಾ ಜಾಗದಲ್ಲಿ 90 ಡಿಗ್ರಿ ಹಾಕೋಣ. cos 90 becomes 0. ತುಂಬಾ ಇಂಪಾರ್ಟೆಂಟ್. cos 90 ವ್ಯಾಲ್ಯೂ 0 ಆಗುತ್ತೆ. cos 90 becomes 0. 0 into 2pq becomes 0. Therefore we are left with p square plus q square. Therefore resultant magnitude of the resultant r is equal to square root of p square plus q square. ಬಹಳಷ್ಟು ಕಡೆ ನಾವು ಬಳಕೆ ಮಾಡ್ತೀವಿ ಇದನ್ನು. ಈ ಸಂದರ್ಭವನ್ನು ಕೂಡ magnitude of the resultant is equal to square root of p square plus q square. ಹಾಗಿದ್ರೆ ರಿಸಲ್ಟೆಂಟ್ ಇನ ಡೈರೆಕ್ಷನ್ ಏನಿರುತ್ತೆ ನೋಡೋಣ. ಆಲ್ಫಾ is equal to tan inverse q sin theta by p plus q cos theta. theta value 90 substitute ಮಾಡೋಣ. This is very important. You have to remember sin 90 is 1. sin of 90 ಡಿಗ್ರಿಯ ಬೆಲೆ ಏನಾಗಿರುತ್ತೆ? 1 ಆಗಿರುತ್ತೆ. sin of 90 degree is equal to 1. cos of 90 degree becomes 0. substitute ಮಾಡಿದ್ವಿ. sin 90 degree 1, cos 90 degree 0 substitute ಮಾಡಿದ್ವಿ. ಹಾಗೆ q into 1 becomes q into 0 becomes 0. ನಮಗೆ ಏನು ಉಳಿಯುತ್ತೆ? tan inverse
q divided by p ಉಳಿಯುತ್ತೆ. ಸೆಕೆಂಡ್ ವೆಕ್ಟಾರ್ ಡಿವೈಡೆಡ್ ಬೈ ಫಸ್ಟ್ ವೆಕ್ಟಾರ್. ತುಂಬಾ ಚೆನ್ನಾಗಿ ನೆನ್ಪಿಡಬೇಕು ಇವು. ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ q ಬೈ p. ದಿಸ್ ಇಸ್ ದ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್. ತುಂಬಾ ಪ್ರಮುಖವಾದಂತಹ ಸಂದರ್ಭ. ರಿಸಲ್ಟೆಂಟ್ ಆಫ್ two perpendicular vectors is square, magnitude is square root of p square plus q square, direction is alpha is equal to tan inverse of q by p. ತುಂಬಾ ಪ್ರಮುಖವಾದಂತಹ ಸಂದರ್ಭಗಳಲ್ಲಿ ಒಂದು. ಆರನೆಯ ಸಂದರ್ಭ ನೋಡೋಣ. when two equal vectors are perpendicular. ಎರಡು ವೆಕ್ಟರ್ಗಳು ಪರಸ್ಪರ ಸಮ ಹಾಗೂ ಲಂಬವಾಗಿದ್ದಾವೆ. ಆ ಟೈಮಲ್ಲಿ ರಿಸಲ್ಟೆಂಟ್ ಏನಾಗುತ್ತೆ? ಪಿ ಮತ್ತೆ ಕ್ಯೂ ವೆಕ್ಟರ್ಗಳು ಪರಸ್ಪರ ಸಮವಾಗಿದೆ ಹಾಗೂ ಲಂಬವಾಗಿದೆ. ಈ ಸಂದರ್ಭದಲ್ಲಿ ರಿಸಲ್ಟೆಂಟ್ ಏನಾಗಿರುತ್ತೆ? ರಿಸಲ್ಟೆಂಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇಕ್ವಲ್ ಟು ಬಿ ಕ್ಯೂ ಕಾಸ್ ಥೀಟಾ. ಕಾಸ್ 90 ಬಿಕಮ್ಸ್ 0. ಕಾಸ್ 90 0 ಆಯಿತು. ಹಾಗಾಗಿ 2 into p q into 0 ಆಯಿತು. ದೆನ್ ವಿ ಆರ್ ಲೆಫ್ಟ್ ವಿತ್ q ವ್ಯಾಲ್ಯೂ p ಗೆ ಸಮವಾಗಿದೆ. ಟು ವೆಕ್ಟರ್ಸ್ ಆರ್ ಈಕ್ವಲ್. q ಜಾಗದಲ್ಲಿ p ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. p ಸ್ಕ್ವೇರ್ ಪ್ಲಸ್ p ಸ್ಕ್ವೇರ್ 2p ಸ್ಕ್ವೇರ್ ಆಯಿತು. ದೆನ್ r ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ p. ತುಂಬಾ ಪ್ರಮುಖವಾದಂತಹ ರಿಸಲ್ಟ್ ಮ್ಯಾಗ್ನಿಟ್ಯೂಡ್ ಇದು. r is equal to square root of p and the direction is tan inverse q sin theta divided by p plus q cos theta. theta value 90 ಡಿಗ್ರಿ ಆಗಿರೋದ್ರಿಂದ sin 90 0 ಆಯಿತು. then sin 90 1 ಆಗಿದೆ. cos 90 0 ಆಯಿತು. therefore it will become q by p. q ವ್ಯಾಲ್ಯೂ p ಗೆ ಸಮವಾಗಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. alpha is equal to tan inverse of p by p. tan inverse of p by p ಅಂದ್ರೆ 1. p ಕ್ಯಾನ್ಸಲ್ ಆಯ್ತು, 1 ಆಯಿತು. tan inverse of 1 is 45 ಡಿಗ್ರಿ. ತುಂಬಾ ಪ್ರಮುಖವಾದಂತಹ ಬೆಲೆ. tan inverse of 1 is 45 ಡಿಗ್ರಿಯಲ್ಲಿ ರಿಸಲ್ಟೆಂಟ್ ಇರುತ್ತೆ. ತುಂಬಾ ಪ್ರಮುಖವಾಗಿ ನಾವು ನೆನಪಿಡಬೇಕು. when there are two equal and perpendicular vectors are there, then the magnitude of the resultant is square root of 2 by into p, root 2 into p, and direction is at 45 degree from the first vector. ಮೊದಲನೇ ವೆಕ್ಟರ್ ಇಂದ 45 ಡಿಗ್ರಿ ಕೋನದಲ್ಲಿ ಇರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು ವಿಶೇಷವಾಗಿ ರಿಸಲ್ಟೆಂಟ್ ಆಫ್ ಟೂ ವೆಕ್ಟಾರ್ಸ್ ಅನ್ನು ನೋಡಿದ್ವಿ. ಎರಡು ವೆಕ್ಟಾರ್ಗಳನ್ನ ಆಡ್ ಮಾಡಿದಾಗ ರಿಸಲ್ಟೆಂಟ್ ಏನು ಬರುತ್ತೆ ಅದರ ಮ್ಯಾಗ್ನಿಟ್ಯೂಡ್ ಮತ್ತು ಅದರ ಡೈರೆಕ್ಷನ್ ಅನ್ನು ಅಭ್ಯಾಸ ಮಾಡಿದ್ದೀವಿ. ತುಂಬಾ ಪ್ರಮುಖವಾಗಿರುವಂತಹ ಕಾನ್ಸೆಪ್ಟ್ಸ್ಗಳು. ಮುಂದಿನ ಹೈಯರ್ ಕ್ಲಾಸಸ್ ಅಲ್ಲಿ ನನಗೆ ಬಹಳಷ್ಟು ಉಪಯೋಗವಾಗುವಂತಹ ಅಂಶಗಳನ್ನ ಈ ದಿವಸ ಅಭ್ಯಾಸ ಮಾಡಿದ್ದೀವಿ. ಇನ್ನು ಈ ಪಾಠದ ಕೆಲವು ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.